ಇತ್ತೀಚೆಗೆ ಉಡುಪಿಯಲ್ಲಿ ನಡೆದ ವಿದೇಶಿಯರ ನಗ್ನ ನೃತ್ಯ ವಿವಾದವನ್ನೇ ಸೃಷ್ಟಿಸಿತ್ತು. ಇದೀಗ ಹಂಪಿಯಲ್ಲೂ ವಿದೇಶಿಗರು ಅದೇ ರೀತಿ ತಮ್ಮ ದೇಹ ಪ್ರದರ್ಶನ ಮಾಡಿದ್ದಾರೆ. ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ಕೊಳಂಧರೆ ಎನ್ನುವ ಸ್ಥಳವಿದೆ. ಈ ಜಾಗದಲ್ಲಿ ಸ್ನಾನ ಮಾಡದಂತೆ ಜಿಲ್ಲಾಡಳಿತ ನಿಷೇಧಿಸಿದೆ. ಆದರೆ ಇಲ್ಲೇ ವಿದೇಶಿಗರು ಸ್ನಾನ ಮಾಡ್ತಾ ಇದ್ದಾರೆ. 2 ವರ್ಷಗಳಿಂದ ಹಂಪಿಯಲ್ಲಿ ಡಿವೈಎಸ್ಪಿ ಮಾದರಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸಿಬ್ಬಂದಿ ಇದ್ರೂ ವಿದೇಶಿಗರ ಸ್ಥಾನಕ್ಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ವಿದೇಶಿಯರು ಹಂಪಿ ದೇವಾಲಯಕ್ಕೆ ಬಂದರು, ದೇವಾಲಯದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅನ್ನೋ ಒಂದು ಒಳ್ಳೆ ಸುದ್ದಿಯ ಜೊತೆಗೆ ಈ ರೀತಿ ಸುದ್ದಿ ಕೂಡ ನೀವು ಕೊಟ್ಟಿದ್ದೀರಾ. ಆದರೆ ಇದು ನಮ್ಮ ಸಂಸ್ಕೃತಿ ಅಲ್ಲ, ಅಲ್ಲಿ ನಿಷೇಧಿತ ಪ್ರದೇಶ ಸ್ನಾನ ಮಾಡೋದಕ್ಕೆ, ಆದರೂ ಈ ರೀತಿಯ ಪ್ರವೃತ್ತಿಯಲ್ಲಿ ತೊಡಗಿದ್ದಾರೆ. ಸೊ ಒಟ್ಟಾರೆ ಈ ಕುರಿತಂತೆ ಮಾಹಿತಿ ಏನಿದೆ, ಸ್ಥಳೀಯರು ಏನು ಹೇಳ್ತಿದ್ದಾರೆ, ಮಾಹಿತಿ ಏನಿದೆ ನರಸಿಂಹಮೂರ್ತಿ? ದಿವ್ಯ, ಏನಂತಂದ್ರೆ ಹಂಪಿಯಲ್ಲಿ ಬರ್ತಕ್ಕಂಥ ಎಲ್ಲಾ ವಿದೇಶಿಗರು ಒಂದೇ ರೀತಿ ವರ್ತಿಸೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಕೆಲ ವಿದೇಶಿಗರು ಕೆಲ NGO ಸಂಸ್ಥೆಗಳ ಮೂಲಕ ಬಂದಂತವ್ರು ಏನಿದ್ದಾರೆ ಹಂಪಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಮೋಜು ಮಸ್ತಿಗೆ ಬರ್ತಕ್ಕಂಥ ವಿದೇಶಿಗರು ಏನಿದ್ದಾರೆ ಅವರು ಆ ದೇವಸ್ಥಾನದ ಹಿಂಭಾಗದಲ್ಲಿ, ಇದು ಏನಂದ್ರೆ ಒಂದು ಇಂಟೀರಿಯರ್ ಪ್ಲೇಸ್ ಆಗಿದೆ, ಇಲ್ಲಿ ಯಾರು ಕೂಡ ಸ್ನಾನ ಮಾಡಬಾರದು ಅನ್ನೋಂತ ಒಂದು ನಿಷೇಧ ಇದ್ರೂ ಕೂಡ ಇಲ್ಲಿ ಬರ್ತಕ್ಕಂಥ ವಿದೇಶಿಗರು ಈ ಸ್ಪಾಟ್ ಅನ್ನು ಗುಪ್ತವಾಗಿ ಅಲ್ಲಿ ಹೋಗೋದು, ಸ್ನಾನ ಮಾಡೋದು ಮತ್ತು ಇತರೆ ಅನೈತಿಕ ಚಟುವಟಿಕೆಗಳೆಲ್ಲ ಮಾಡೋದು, ಈ ತರದೆಲ್ಲ ಕಾರ್ಯ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಕಡಿವಾಣ ಹಾಕ್ಲಂತಾನೆ ಕಳೆದ 1.5-2 ವರ್ಷಗಳ ಕೆಳಗೆ ಹಂಪಿಯಲ್ಲಿ ಡಿವೈಎಸ್ಪಿ ಮಾದರಿಯಲ್ಲಿ ಪೊಲೀಸ್ ಫೋರ್ಸ್ ಅನ್ನು ಹಾಕಲಾಗಿತ್ತು. ಇಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನ ಪೊಲೀಸರು ಕೂಡ ಕಾರ್ಯನಿರ್ವಹಿಸ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತು ರಾಜ್ಯ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ರು ಕೂಡ ಹಂಪಿಯಲ್ಲಿ ಪದೇ ಪದೇ ಈ ರೀತಿಯಾದ ಘಟನೆಗಳು ನಡೀತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1-2 ತಿಂಗಳಲ್ಲಿ ಇದು ಹೆಚ್ಚಾಗಿದ್ದಕ್ಕೆ ಇದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದಾಗಿದೆ. ಈಗ ಏನಂದ್ರೆ ಹಂಪಿ ತೆರವಾದಾಗಿಂದಲೂ ಹಂಪಿ ಜನರು ಕೂಡ ಒಂಥರ ನಿರಾಶ್ರಿತರಾಗಿದ್ದಾರೆ. ಅವರು ನರಸಿಂಹಮೂರ್ತಿ, ಅದು ನಿಷೇಧಿತ ಜಾಗ ಅನ್ನೋದು ಆ ವಿದೇಶಿಗರಿಗೆ ಗೊತ್ತಿದೆಯಾ ಇಲ್ವಾ? ಅದ್ರ ಬಗ್ಗೆ ಏನಾದ್ರು ಮಾತಾಡ್ಸಿದ್ರ ನೀವು ಅವ್ರ ಹತ್ರ? ಇಲ್ಲ ಶ್ವೇತಾ, ಇಲ್ಲ ದಿವ್ಯಾ, ಏನಂದ್ರೆ ಅವ್ರು ನಮ್ಮಲ್ಲಿ ಮಾತಾಡುವಂತ ಒಂದು ಇದು ಸ್ಥಿತಿಯಲ್ಲಿ ಅವ್ರು ಇರಲಿಲ್ಲ. ಯಾಕಂದ್ರೆ ಅವ್ರು ನಮ್ಮನ್ನ ನೋಡಿದ ತಕ್ಷಣ ಏನಂದ್ರೆ ಕದ್ದು ಮುಚ್ಚಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಅವರು ಯಾರೋ ನಮ್ಮ ಕ್ಯಾಂಪ್ ಮುಂದೆ ಮಾತಾಡ್ಲಿಕ್ಕೆ ಮುಂದೆ ಬರಲಿಲ್ಲ ಅಂತ ಹೇಳ್ಬೋದಾಗಿದೆ. ಆದ್ರೆ ಒಂದ್ ಏನಂತಂದ್ರೆ ಹೇಳ್ಬೇಕಾದ್ರೆ ಹಂಪಿ ಈಗಾಗಲೇ ತುಂಬವಾಗಿ ನಿರಾಶ್ರಿತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂಥ ವಿದೇಶಿಗರು ಈ ತರ ಮೋಜು ಮಸ್ತಿ ಮಾಡೋದ್ರಿಂದ ಜನರಿಗೆ ಕೂಡ ಒಂಥರ ಅಸಮಾಧಾನ ಮೂಡಿದೆ ಅಂತ ಹೇಳ್ಬೋದಾಗಿದೆ ದಿವ್ಯಾ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ಸ್ಥಳೀಯರೊಬ್ರು ಅನಿಲ್ ನಮ್ಮ ಜೊತೆ ಮಾತಾಡ್ತಾರೆ ಸುವರ್ಣ ಸುದ್ದಿವಾಹಿನಿಯೊಂದಿಗೆ. ಅನಿಲ್ ಅವರೇ, ಇಂಥ ಸಂಸ್ಕೃತಿ ನಮ್ಮದಲ್ಲ, ಆದ್ರೆ ವಿದೇಶಿಯರು ಈ ರೀತಿಯ ಒಂದು ಸ್ನಾನ ಮಾಡೋದು ಅದು ನಿಷೇಧಿತ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಅಲ್ಲಿ ಒಂದು ವಾಟರ್ ಫಾಲ್ಸ್ ಅಂತ ಹೇಳಿ ಏನು ಸನ್ನಿವೇಶ ಟಿವಿಯಲ್ಲಿ ದೃಶ್ಯ ಬರ್ತಾ ಇದೆ. ಈ ದೃಶ್ಯ ಇದೇನು ತುಂಬಾ ದಿನಗಳಿಂದ ಈ ತರದ್ದು ನಡೀತಾ ಇದೆ. ಉದಾಹರಣೆಗೆ ಹಂಪಿ ಅಂತ ಹೇಳಿದ್ರೆ ಇದು ಒಂದು ಟೂರಿಸಂ ಪ್ಲೇಸ್ ಅನ್ನುವಂಥದ್ದನ್ನ ಭಾವಿಸ್ತಾ ಇದ್ದಾರೆ. ಹಂಪಿ ಅಂತ ಹೇಳಿದ್ರೆ ಇದೊಂದು ಟೂರಿಸಂ ಪ್ಲೇಸ್ ಅಲ್ಲ, ಇದು ಒಂದು ಪವಿತ್ರ ಕ್ಷೇತ್ರ ಅನ್ನುವಂಥದ್ದು ಆಗಬೇಕು. ಧರ್ಮಸ್ಥಳಕ್ಕೆ ಹೋದ್ರೆ ನಾವು ಹೆಂಗೆ ಧರ್ಮಸ್ಥಳದ ಬಗ್ಗೆ ಎಷ್ಟು ಪವಿತ್ರ ಭಾವನೆ, ಶ್ರದ್ಧಾ ಭಾವನೆ ಇರ್ತದೋ, ಮತ್ತು ತಿರುಪತಿ ಹೋದಾಗ ಎಂತ ಭಾವನೆಗಳು ಬರ್ತಾವೋ ಅದೇ ರೀತಿಯಾಗಿ ಹಂಪಿ ಅಂತ ಹೇಳಿದ್ರೆ ಇದಕ್ಕೊಂದು ಪವಿತ್ರ ಭಾವನೆ ಇದೆ. ಅಲ್ಲಿ ಒಂದು ಶ್ರದ್ಧೆ, ಭಕ್ತಿ ಇದೆ. ಈ ರೀತಿಯಾಗಿ ವಿದೇಶಿಗರು ಬಂದು ಅಲ್ಲಿ ಮಾದಕ ದ್ರವ್ಯಗಳನ್ನ ಮತ್ತು ಅಲ್ಲಿರುವಂತಹ ಮೋಜು ಮಸ್ತಿಗಾಗಿಯೇ ಮಾಡ್ತಾ ಇರುವಂತದ್ದು ಬಹಳ ದುರಂತ ಆಗಿದೆ. ಅನಿಲ್ ಅವರೇ, ತುಂಬಾ ದಿವಸದಿಂದ ಈ ರೀತಿ ನಡೀತಿದೆ ಅಂತ ಹೇಳ್ತಿದ್ದೀರಾ, ಆದ್ರೆ ಇದನ್ನ ಪ್ರಶ್ನಿಸೋರು ಯಾರು ಇಲ್ವಾ ಇಡೀ ಹಂಪಿಯಲ್ಲಿ? ಅದಕ್ಕೆ ಒಂದೇನಂತ ಹೇಳಿದ್ರೆ ಹಂಪಿ ಉಳಿಸಿ ಆಂದೋಲನ ಸಮಿತಿ ಅನೇಕ ಬಾರಿ ಈ ರೀತಿಯ ಘಟನೆಗಳು ನಡೆದಾಗ ನಾವು ಪ್ರಶ್ನೆಯನ್ನ ಮಾಡ್ತಾ ಇದೀವಿ, ಪ್ರತಿಭಟನೆಗಳಿದ್ದೀವಿ. ಆದ್ರೆ ಇದು ಪದೇ ಪದೇ ಮರುಕಳಿಸ್ತಾ ಇರುವಂತದ್ದು ಬಹಳ ದುರಂತದ ಸಂಗತಿ ಆಗಿದೆ. ಆದ್ರೂ ಅಲ್ಲಿರುವಂತ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳು ಬಹಳ ನಿಷ್ಕ್ರಿಯವಾಗಿ ಅಲ್ಲಿ ಅವ್ರ ಪಾಡಿಗೆ ಅವರು ಮಲಗಿಬಿಟ್ಟಿದ್ದಾರೆ. ಹಂಪಿ ಪ್ರಾಧಿಕಾರ ಇತ್ಯಾದಿ ಎಲ್ಲಾ ಇಲಾಖೆಗಳು ಮಲಗಿದಾವೆ, ಜಿಲ್ಲಾಡಳಿತ ಕೂಡ ಮಲಗಿದೆ ಅಲ್ಲಿ. ಆದ್ರೆ ಒಂದೇನಂತ ಹೇಳಿದ್ರೆ ಅಲ್ಲಿ ಸಾರ್ವಜನಿಕವಾಗಿ ಒಂದು ಈ ರೀತಿಯ ಸಮಿತಿ, ಹಂಪಿ ಉಳಿಸಿ ಆಂದೋಲನ ಸಮಿತಿ ಹೋರಾಟ ಮಾಡ್ತಾ ಇದೆ ವಿನಃ ಬಿಟ್ರೆ ಉಳಿದಂತೆ ಅಲ್ಲಿ ಒಂದು ಅವೇರ್ನೆಸ್ ಬರುವುದಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ ಅಲ್ಲಿ. ಓಕೆ ಅನಿಲ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದ.